ಕ್ಯಾಲ್ಸಿ ಅಂದ್ಬಿಟ್ಟು ಅವ್ರ ಅಮ್ಮನ್ ಫೋನ್ ಎತ್ಕೊ ಬಂದವಳೆ. ಮಿನಿ ವ್ಲಾಗ್ ಡೇ 17 ಇಂಟರ್ನಲ್ಸ್ ಮೋಡ್ ಆಕ್ಟಿವೇಟೆಡ್. ನಮಸ್ಕಾರ. ಏನಪ್ಪ ಈ ಹುಡ್ಗಿ ಡೋರ್ ಹತ್ರ ನಿಂತ್ಕೊಂಡು ಈ ರೇಂಜ್ಗೆ ರಶ್ ಇರೋ ಬಸ್ ಹತ್ಕೊಂಡು ಎಲ್ಗೋಗ್ತಾವಳೆ ಅಂತ ನೋಡ್ತಾ ಇದ್ದೀರಾ? ಏನಿಲ್ಲ ಗೈಸ್, ಕಾಮನ್ ಆಸ್ ಯೂಶುವಲ್ ಡೈಲಿ ರೊಟೀನ್ ನಮ್ದು. ಇಲ್ಲಿ ಒಂದು ಚೂರ್ ಕೈ ಬಿಟ್ಟೆ ಅಂದ್ರೆ ಡೈರೆಕ್ಟ್ ಯಮ ಧರ್ಮ ರಾಜ ಜೊತೆ ನನ್ನ ಮೀಟಿಂಗ್ ಕಾಯಂ. ಇಷ್ಟೊಂದೆಲ್ಲ ರಿಸ್ಕ್ ತಗೊಂಡು ಹುಡ್ಗಿ ಎಲ್ಗೋಗ್ತಾಳೆ ಅನ್ಕೋತಾ ಇದ್ದೀರಾ? ಎಲ್ಗೂ ಇಲ್ಲ, ಕಾಲೇಜ್ ಕಡೆಗೆ ಹೊಟ್ಟಿದೀನಿ. ಇಲ್ಲಿ ರೂಪೇನ ಅಗ್ರಹಾರದಲ್ಲಿ ಇಳ್ಕೊಂಡು ಇಲ್ಲಿರೋ ಜನ ಎಲ್ಲ ಯಾರ್ಯಾರು ಇಳಿತಾರೋ ಅವ್ರು ಇಳಿಯೋವರೆಗೂ ಮಖ ನೋಡ್ಕೊಂಡು ನಿಂತ್ಕೊಂಡಿದ್ದು. ಮತ್ತೆ ನಾವು ಬಸ್ ಹತ್ಕೊಂಡು ನಮ್ ಸ್ಟಾಪ್ ಎಲ್ಲಿ ಬರುತ್ತೆ ಅಲ್ಲಿ ಇಳ್ಕೋಬೇಕು. ಇದು ಆನೆಕಲ್ಲು ಮತ್ತೆ ಕಳಸಿಪಾಳ್ಯ ಬಸ್ಗಳು ಹಿಂಗೆ ಇರುತ್ತೆ. ಅದು KSRTC ಬಸ್. ನಾರ್ಮಲ್ಲಿ BMTC ಬಸ್ಗಳದು ಅದೇ ಕತೆ ಬಿಡಿ, ಅದ್ರ ಬಗ್ಗೆ ಬೇರೆ ಮಾತು. ಮತ್ತೆ ರೂಪನಗರದಲ್ಲಿ ಬಸ್ ಹತ್ಕೊಂಡು ಇಲ್ಲಿ ಬ್ಯಾಗ್ ಇಟ್ಬಿಟ್ಟು ಅಲ್ಲಿ ಸೈಡಲ್ಲಿ ಹೋಗಿ ನಿಂತ್ಕೊಂಡಿದ್ದೆ. ಹಂಗೆ ಬ್ಯಾಗ್ ಎತ್ಕೊಂಡು ಮಡಿವಾಳದಲ್ಲಿ ಇಳ್ಕೊಂಡು ಬಸ್ ಏನಾದ್ರು ಇದ್ಯಾ ಅಂತ ಒಂದ್ ಝೂಮ್ ಆಗ್ದೆ. ಕಾಣಿಸ್ತು, MF5 ಅಲ್ಲಿತ್ತು. ಓಡೋಗಿ ಫಟ್ ಅಂತ ಹತ್ಕೊಬಿಟ್ಟೆ. ಕಾಲೇಜ್ಗೆ ಎಂಟ್ರಿ ಆಗ್ತಿದ್ದಂಗೆ ಪೆವಿಲಿಯನ್ ಎಲ್ಲ ಯಾಕೋ ಖಾಲಿ ಅನ್ನಿಸ್ತು. ಏನು ಸ್ಟೂಡೆಂಟ್ಸ್ ಯಾರು ಇಲ್ವಲ್ಲ, ಜೂನಿಯರ್ಸ್ ಕಾಣಿಸ್ತಿಲ್ವಲ್ಲ ಅಂತ ಬಂದ್ ನೋಡಿದ್ರೆ ಮಳೆ ಬಿದ್ದ ಕಾರಣ, ಒದ್ದೆ ಆದ ಕಾರಣ, ಕೂರಕ್ ಜಾಗ ಇಲ್ದಿರೋ ಕಾರಣ ಸ್ಟೂಡೆಂಟ್ಸ್ ಯಾರು ಇರ್ಲಿಲ್ಲ. ನನಗೆ ಮಾರ್ನಿಂಗ್ ಸೆಷನ್ ಇದ್ದಿದ್ ಇಂಟರ್ನಲ್ಸ್ ಹೆಂಗಿತ್ತು ಅಂತಂದ್ರೆ ವಿತೌಟ್ ಕ್ಯಾಲ್ಸಿನಿ ಆ ಇಂಟರ್ನಲ್ಸ್ ಅಟೆಂಡ್ ಕೂಡ ಮಾಡೋದಿಕ್ ಆಗೋದಿಲ್ಲ. ನನ್ ಬ್ಯಾಗ್ ಅಲ್ಲಿ ಕ್ಯಾಲ್ಸಿ ಎಷ್ಟು ಹುಡುಕಿದ್ರು ಸಿಗ್ಲಿಲ್ಲ. ಯಾವ ಮೂಲೆಯಲ್ಲಿ ಬಿಸಾಕಿದೆ ಅಂತಾನು ಗೊತ್ತಿಲ್ಲ. ಅದಕ್ಕೆ ಜೂನಿಯರ್ಗೆ ಕಾಲ್ ಮಾಡಿ ಜೂನಿಯರ್ ಹತ್ರ ಕ್ಯಾಲ್ಸಿ ಇಸ್ಕೊಂಡೆ. ಥ್ಯಾಂಕ್ ಯು. ಇವರಿಬ್ರಿಗೂ ಟೀ ಒಂಥರ ಎನರ್ಜಿ ಡ್ರಿಂಕ್ ಇದ್ದಂಗೆ. ಇಂಟರ್ನಲ್ಸ್ ಗಿಂತ ಮುಂಚೆ, ಇಂಟರ್ನಲ್ಸ್ ಆದ್ಮೇಲೆ ಟೀ ಇರ್ಲೇಬೇಕು. ಅವಳು ಏನ್ ಮಾಡಿದಾಳು ಗೊತ್ತಾ? ಕ್ಯಾಲ್ಸಿ ಅಂದ್ಬಿಟ್ಟು ಕೊಡೆಯಲ್ಲಿ ಮುಖ ತೋರಿಸಿಲ್ಲ ಅಂದ್ರೆ ಕ್ಯಾಲ್ಸಿ ಅಂದ್ಬಿಟ್ಟು ಅವ್ರ ಅಮ್ಮನ್ ಫೋನ್ ಎತ್ಕೊ ಬಂದವಳೆ. ಲೆಜೆಂಡ್. ಕ್ಯಾಲ್ಸಿ ಹಿಂಗಿರುತ್ತೆ ಅಂತ ಗೊತ್ತಿಲ್ಲ ಗೈಸ್. ಕ್ಯಾಲ್ಸಿ ಫೋನ್ ತರ ಇರುತ್ತೆ ಅನ್ಕೋಬಿಟ್ಟವಳು ಪಾಪ ಹುಡುಗಿ. ಎಂತ ಟಾಪರ್ಸ್ ಇದಾರೆ ನೋಡಿ ನಮ್ ಕ್ಲಾಸ್ ಅಲ್ಲಿ. ಓದಿ ನಂಗೆ ಫೋನ್ ಕೂಡ ಕ್ಯಾಲ್ಸಿ ತರ ಕಾಣಿಸ್ತಿದೆ. ನೋಡ್ತೀನಿ ಅದ್ ಎಷ್ಟ್ ದಬಾಕ್ತೀಯ ಅಂತ ಇವತ್ತು. ಕಂಗ್ರಾಚುಲೇಷನ್ಸ್. ಏನಕ್ಕೆ? ನಿಮ್ ಮಿನಿ ವ್ಲಾಗ್ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಬೈ. ಈ 3 ಫೋನ್ಸ್ ಇದೆ. 3 ಫೋನ್ ಮಾರ್ಕೊಂಡು ಐಫೋನ್ ತಗೋತಾಳಂತೆ. ಯಾರು ಇವ್ರು? ತಿರ್ಗಿ ಒಂಚೂರು ಇವನು ಇದಾನಲ್ವಾ, ಇವನು ಅಭಿ ಏನ್ ಮಾಡಿದಾನೆ ಅಂದ್ರೆ ಅವ್ರಿಬ್ರು ಇದಾರೆ. ಅವ್ರಿಬ್ರಿಗೂ ಜಂಡು ಬಾಂಬ್ ಹಚ್ಬಿಟ್ಟಿದ್ದಾನೆ ಕಣ್ಣಿಗೆ. ಯಾಕೆ ಅಂತಂದ್ರೆ ಎಕ್ಸಾಮ್ ಬರಿಬಾರ್ದು ಅಂತ ಪ್ಲಾನಿಂಗ್. ಇವನು ಏನು ಓದಿಲ್ವಂತೆ, ಅದಕ್ಕೆ ಅವ್ರು ಏನು ಬರಿಬಾರ್ದು ಅಂತ ಜಂಡು ಬಾಂಬ್ ಹಚ್ಚಿಕೋನೆ. ಪಾಪ ಧನುಷ್ನ ನೋಡಿ ಅಳ್ತವನ ಇಂಟರ್ನಲ್ಸ್ ಬರೆಯಕ್ಕಾಗಲ್ಲ ಅಂತ ಅಷ್ಟೇ.